ಕಲೆಯೇ ಗೊತ್ತಿಲ್ಲದ ಒಬ್ಬ ಕಲಾವಿದನನ್ನಾಗಿ ಮಾಡಿದ್ರು ನನ್ನನ್ನ. ನೆಲೆ ಇಲ್ಲದ ನನಗೊಬ್ಬ ನೆಲೆಯನ್ನ ಕೊಟ್ಟಂತ ಮಹನೀಯ ಅವರು. ಗುರುತೇ ಇಲ್ಲದ ನನ್ನೊಬ್ಬನ ಒಂದು ಗುರುತು ಹತ್ತಿ ನಿಮ್ಮ ಎದುರಿಗೆ ನಿಂತ್ಕೊಳ್ಳೋ ಹಾಗೆ ಮಾಡಿದವರು ಶ್ರೀ ರಾಜ್ಕುಮಾರ್. ಗುಬ್ಬಿ ಕಂಪನಿಯಲ್ಲಿ 2 ವರ್ಷ ಉಪ್ಪನ್ನವನ್ನು ಊಟ ಮಾಡ್ತಾ ಇದ್ದಂತ ಸಮಯ 70ನೇ ದಶಕದಲ್ಲಿ. ಗುಬ್ಬಿ ವೀರಣ್ಣವರ ಕುಟುಂಬಕ್ಕೆ ಹತ್ತಿರದವರು. ಗುಬ್ಬಿ ಕಂಪನಿಯಲ್ಲಿ ಕಲಾವಿದನಾಗಿ ವೃತ್ತಿ ಮಾಡ್ತಾ ಇದ್ದಂತ ಒಬ್ಬ ಪುಟ್ಟ ಕಲಾವಿದನನ್ನ ಇದೇ ಅಮ್ಮಾಜಿ ಒಂದ್ ದಿವಸ ಕರೆದು, ಹೋಗು ಅಲ್ಲಿ ಅಣ್ಣವ್ರು ಹತ್ತಿದಾರ, ಅವ್ರ ಜೊತೆ ಹೋಗು, ಕಾರಲ್ಲಿ ಕೂತ್ಕೊಂಡು ಹೋಗು ಅಂದ್ರು. ನನ್ಗೆ ಗೊತ್ತಾಗ್ಲಿಲ್ಲ ಎಲ್ಲಿಗೆ ಅಂತ. ನೇರ ಕಂಠೀರವ ಸ್ಟುಡಿಯೋ ಕರ್ಕೊಂಡು ಹೋಗ್ಬಿಟ್ರು. ಮುಂದ್ಗಡೆ ಸುಮ್ಮನೆ ಕೂತಿದ್ದೀನಿ, ನನ್ಗೆ ಏನು ಮಾತಾಡ್ತಿಲ್ಲ. ನನ್ನ ಆರಾಧ್ಯ ದೈವ ರಾಜ್ಕುಮಾರ್ ಜೊತೆಗೆ ನಾನು ಕಾರಲ್ಲಿ ಹೋಗೋದಂದ್ರೆ ಏನು? ಅವ್ರು ಏನು ಮಾತಾಡಲ್ಲ. ಹಿಂದ್ಗಡೆ ಅವರು, ಮುಂದ್ಗಡೆ ನಾನು, ಅಂಬಾಸಿಡರ್ ಕಾರು. ಯಾರೋ ಡ್ರೈವರ್ ಮಾತ್ರ ಪಕ್ಕದಲ್ಲಿದ್ರು. ಅದೇ ಕಂಠೀರವ ಸ್ಟುಡಿಯೋಕ್ಕೆ ಊಟ ಮಾಡೋಕ್ಕೋಸ್ಕರ ಅನೇಕ ಸಲ ಅಲೆದದ್ದುಂಟು. ಅಂತ ಸಮಯದಲ್ಲಿ ಜೊತೆಗೆ ಕುಳಿಸ್ಕೊಂಡು ನನ್ನನ್ನು ಊಟ ಮಾಡಿಸಿದ್ರು. ಮೇಕಪ್ ಅನ್ ಕೇಶವಿಗೆ ಏನೋ ಗುನುಗಿದ್ರು. ಬರಾಯ ಎಲ್ಲಿ ಅಂದ್ರು. ನನ್ನನ್ನು ಮಾಡಿ ಮೇಲೆ ಕರ್ಕೊಂಡು ಹೋದ್ರು ಕಂಠೀರವ ಸ್ಟುಡಿಯೋದಲ್ಲಿ. ಏನೇನೆಲ್ಲ ಮುಖ ಎಲ್ಲ ಹೆರೆದ್ರು, ಹುಣ್ಣುಬ್ಬೆಲ್ಲ ಹೆರೆದ್ರು. ನಾನೇನು ಹೆಣ್ಣು ಪಾಠ ಮಾಡ್ಬಿಡ್ತೀನ ನಾನು ಗೊತ್ತಿಲ್ಲ, ಏನು ಹೆಣ್ಣು ವೇಷ ಮಾಡ್ತಾ ಮೇಕಪ್ ಟೆಸ್ಟು ಅಂತ ನಾನು ಹೆದರ್ಕೊಂಡೆ. ಸುಂದರವಾದ ನಾಮ ಹಾಕಿದ್ರು. ತಂಗಪ್ಪ ಅಂತ ಒಬ್ಬ ಪಕ್ಕದಲ್ಲಿದ್ದಂಥ ವ್ಯಕ್ತಿ ತಂದು ಹಾರ, ಆ ಜಣಗುಟ್ಟುವ ಆಭರಣಗಳನ್ನು ತೊಡಿಸಿ ಕೆಳಗಡೆ ಇಳಿಸ್ಕೊಂಡು ಕರ್ಕೊಂಡು ಬಂದ್ರೆ, ಆಗಲೇ ಬಿ ಸರೋಜಾ ದೇವಿಯವರು, ಕಾಂಚನ ಅವರು, ರಾಜ್ಕುಮಾರ್ ಅವರು ಆಸೀನರಾಗಿದ್ರು ಮೇಕಪ್ನಲ್ಲಿ. ಅವ್ರು ನನ್ನನ್ನು ನೋಡಿದ್ರು, ನಾನು ಅವರನ್ನು ನೋಡಿದೆ. ಆ ಕ್ಷಣ ಇನ್ನು ಮತ್ತೆ ಬರಲ್ಲ. ಅಲ್ಲಿಂದ ಮುಂದೆ ಬಬ್ರುವಾಹನದಲ್ಲಿ ಕೃಷ್ಣನ ಪಾತ್ರದಲ್ಲಿ ನನಗೆ ಈ ಕನ್ನಡ ಚಿತ್ರರಂಗದಲ್ಲಿ ಉಪ್ಪನ್ನ ಊಟ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ಪುಣ್ಯ.